RJ32 ಕನ್ನಡ ಟಿವಿಗೆ ಸ್ವಾಗತ. ನಾನು ಸುಷ್ಮಾ. ಇದೀಗ ಸುದ್ದಿಗಳು. ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ನೀರಿನ ಅಭಾವ ಹೆಚ್ಚಾಗಿದ್ದು ಅಧಿಕಾರಿಗಳ ಗಮನಕ್ಕೆ ಹರಿಸುತ್ತಿಲ್ಲ ಹಾಗೂ ಶಾಸಕರು ಕಾಣೆಯಾಗಿದ್ದಾರೆ ಎಂದು ಮಹೇಶ್ ರಾಠೋಡ್ ಕಿಡಿಕಾರಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಈಗಾಗಲೇ ನೀರಿನ ಅಭಾವ ಹೆಚ್ಚಾಗಿದ್ದು ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಮೇ 11ರಂದು ಸಿಪಿಐ ಪಕ್ಷದಿಂದ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದರು. ಜಿಲ್ಲೆ ಶಾಸಕರು ಕಾಣೆಯಾಗಿದ್ದಾರೆ, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಜನರ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದನೆ ಮಾಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಭಾರತ ಕಮ್ಯುನಿಸ್ಟ್ ಪಕ್ಷದ ಕಲಬುರಗಿ ಜಿಲ್ಲಾ ಮಂಡಳಿಯ ವತಿಯಿಂದ ನಡೆಸ್ತಾ ಇರ್ತಕ್ಕಂಥ ಪತ್ರಿಕಾಗೋಷ್ಠಿಗೆ ತಮಗೆ ಸ್ವಾಗತಿಸ್ತಾ, ಪ್ರಮುಖವಾಗಿ ಎಲ್ಲ ತಮಗೆ ಗೊತ್ತೇ ಇದೆ, ಇಡೀ ರಾಜ್ಯದೊಳಗೆ ವಿಶೇಷವಾಗಿ ನಮ್ಮ ಜಿಲ್ಲೆದೊಳಗೆ ಅತ್ಯಂತ ಹೆಚ್ಚಿನ ಬಿಸಿಲು ಬಂದು ಬಿಸಿಲಿಂದ ಇಡೀ ಜನ ಜಾನುವಾರುಗಳು ಎಲ್ಲ ಸಂಪೂರ್ಣ ತತ್ರ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದೊಳಗೆ ಸರಿಯಾದಂಥ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಜಿಲ್ಲಾಡಳಿತದ್ದು ಸರ್ಕಾರದ್ದು ಆದ್ಯ ಕರ್ತವ್ಯ. ಆದರೆ ಸರ್ಕಾರ ಕೇವಲ ಅಧಿಕಾರಿಗಳನ್ನ ಇಟ್ಕೊಂಡು ಸಭೆಗಳನ್ನು ಮಾಡೋದ್ರ ಮೂಲಕ ನೀರಿನ ಸಮಸ್ಯೆನ ಬಗೆಹರಿಸ್ದೇ ನೀರಿಲ್ಲದೇ ಹಾಹಾಕಾರ ಉಂಟಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇದನ್ನು ಭಾರತ ಕಮ್ಯುನಿಸ್ಟ್ ಪಕ್ಷ CPI ಕಲಬುರಗಿ ಜಿಲ್ಲಾ ಮಂಡಳಿ ತೀವ್ರವಾಗಿ ವಿರೋಧಿಸಿ ಈ ಕೂಡಲೇ ಜನರ ನೆರವಿಗೆ ಧಾವಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ 11/5/2026ರಂದು ನಾವು CPIನ ಜಿಲ್ಲಾ ಮಂಡಳಿ ಪರವಾಗಿ ಜಿಲ್ಲೆಯಾದ್ಯಂತ ಹೋರಾಟಕ್ಕೆ ಕರೆಯನ್ನು ಕೊಡ್ತಾಯಿದ್ದೀವಿ. ಈಗಾಗಲೇ ರಾಜ್ಯ ಸರ್ಕಾರ ಹೇಳಿದೆ, ಅಧಿಕಾರಿಗಳ ತಂಡ ಮಾಡಿದ್ದೀವಿ, ನೀರಿನ ಸಮಸ್ಯೆ ಆದರೆ ಜಿಲ್ಲಾಧಿಕಾರಿಗಳನ್ನು ಹೊಣೆಗಾರ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ರಾಜ್ಯ ಸರ್ಕಾರ ಹೇಳ್ತದೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತಿ COಗಳನ್ನು ತಾಲೂಕಾ ತಹಸೀಲ್ದಾರ್ ಇರ್ತಾರೆ, ಅವ್ರನ್ನ ಕರೆದು ನೀವೇ ಹೊಣೆಗಾರರಾಗ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ಅಧಿಕಾರಿಗಳು AC ಕಾರೊಳಗೆ ಓಡಾಡಿಕೊಂಡು ಸಮಸ್ಯೆ ಇದ್ದಲ್ಲಿ ಅದನ್ನು ಬಗೆಹರಿಸ್ತಾ ಇದ್ದಾನೆ, ಸುಮ್ಮನೆ ಕಾಲಹರಣ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಎಲ್ಲೂ ಕೂಡ ಎಲ್ಲಿ ಸಮಸ್ಯೆ ಇದೆ ಅಲ್ಲಿಗೆ ಹೋಗ್ತಾನೆ ಇಲ್ಲ. ಹಳ್ಳಿ ಜನ ಏನದ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ PDOಗಳು, ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅದನ್ನು ಯಾವುದೂ ಕೆರೆ ಮಾಡೋದಿಲ್ಲ. ಮೋಟ್ರ್ ಸುಟ್ಟರೆ 8 ದಿನ ಅದನ್ನು ಲಕ್ಷ ಕೊಡೋದಿಲ್ಲ. ಬಾವಿದೊಳಗೆ ನೀರು ಇರಲಿಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ನೀರಿನ ಮೂಲಗಳನ್ನು ಹುಡುಕಿ ಅಲ್ಲಿಂದ ನೀರು ಸರಬರಾಜು ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಗುಲ್ಬರ್ಗ ನಗರದೊಳಗೆ ಮತ್ತು ಎಲ್ಲ ಬಹುತೇಕ ತಾಲೂಕಾ ಕೇಂದ್ರಗಳಲ್ಲಿ ಏನು ಶುದ್ಧವಾದಂಥ ಕುಡಿಯೋ ನೀರು ಬರಬೇಕು, ಅದರೊಳಗೆ ನಾಲಿ ನೀರು ಮಿಕ್ಸ್ ಮಾಡಿ ಕುಲುಷಿತ ನೀರು ಇವತ್ತು ಬರ್ತಾ ಇದೆ. ಎಲ್ಲ ಪತ್ರಿಕಾ ಬೇರೆ ಬೇರೆ ಇದರೊಳಗೆ ವರದಿಯಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಮತ್ತು ಜನನೂ ಕೂಡ ಅದನ್ನು ಆ ಸಮಸ್ಯೆ ಇಟ್ಕೊಂಡು ಚಳುವಳಿ ಮಾಡ್ತಾಯಿದ್ದಾರೆ. ಹಾಗಾಗಿ ಸರ್ಕಾರ ಕನಿಷ್ಠ ನೀರನ್ನು ಕೊಡ್ತಕ್ಕಂಥ ಯೋಗ್ಯತೆಯನ್ನು ಬೆಳೆಸ್ಕೊಳ್ಬೇಕು. ಆ ಕಾರಣಕ್ಕೆ ಜನರಿಗೆ ಮತ್ತಿಷ್ಟು ಜನರ ತಾಳ್ಮೆಯನ್ನು ಪರೀಕ್ಷೆ ಮಾಡ್ದೇ ಈ ಕೂಡಲೇ ಶುದ್ಧವಾದಂಥ ಕುಡಿಯೋ ನೀರನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ. ಜೊತೆಗೆ ಈಗೆಲ್ಲ ಬೇಸಿಗೆ ಇರೋದರಿಂದ ದನಕರುಗಳನ್ನು ಹಂಗೆ ಬಿಡ್ತಾರೆ. ಆದರೆ ದನಕರುಗಳು ಬಿಸಿಲಲ್ಲಿ ಓಡಾಡ್ತಿರೋದ್ರೆ ಎಲ್ಲೂ ನೀರು ಸಿಗದೇ ಅವು ಸಾಯ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಪ್ರಮುಖವಾದಂಥ ನಮ್ಮ ಭೀಮಾಗ ನೀರು ಬರ್ತಾ ಇರ್ತಕ್ಕಂಥ ಪ್ರಮುಖವಾದಂಥ ಡ್ಯಾಮ್ ಇದೆ, ಉಜ್ಜನಿ ಡ್ಯಾಮಿಂದ ನೀರು ಭೀಮಾ ನದಿಗೆ ನೀರು ಬಿಡಬೇಕು. ಆಮೇಲೆ ಜೊತೆಗೆ ಇಂಡಿ ಬ್ರ್ಯಾಂಚು ಮತ್ತು ಜೇವರ್ಗಿ ಕೆನಾಲ್ಗಳ ಮೂಲಕ ಒಂದು ಬಾರಿ ನೀರು ಬಿಟ್ಟರೆ ಇದು ಇನ್ನೂ ಒಂದು ತಿಂಗಳೇನದ ಜಾನುವಾರುಗಳಿಗೆ ಸ್ವಲ್ಪ ಅನುಕೂಲ ಆಗ್ತದೆ. ಸ್ವಲ್ಪ ಬಾವಿಗಳಿಗೆ ಇದಕ್ಕೆ ನೀರು ಬರ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಆ ಕಾರಣಕ್ಕೆ ನಾರಾಯಣಪುರ ಡ್ಯಾಮಿಂದ ಮತ್ತು ಉಜ್ಜನಿ ಡ್ಯಾಮಿಂದ ಈ ಕೂಡಲೇ ಕೆನಾಲ್ಗೆ ಒಂದು ಸ್ವಲ್ಪ ನೀರು ಬಿಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ. ಜೊತೆಗೆ ಇದನ್ನೆಲ್ಲ ಕೇಳಬೇಕಾಗಿರ್ತಕ್ಕಂಥ ಶಾಸಕರು, ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ಕೇಳಬೇಕಾಗಿರ್ತಕ್ಕಂಥ ಶಾಸಕರು ತಮ್ಮ ಸ್ಥಾನದೊಳಗಿದ್ದು, ಅಂದರೆ ತಮ್ಮ ಮತಕ್ಷೇತ್ರದೊಳಗಿದ್ದುಕೊಂಡು ಅಧಿಕಾರಿಗಳ ತಂಡನ ಮುನ್ನಡೆಸಬೇಕಾಗಿತ್ತು. ಅವ್ರನ್ನ ಜನರ ಸಮಸ್ಯೆ ಬಗೆಹರಿಸಲಿಕ್ಕೆ ಅವ್ರನ್ನ ಪ್ರೇರೇಪಿಸಬೇಕಾಗಿತ್ತು. ಆದರೆ ಶಾಸಕರು ಯಾರೂ ಅವ್ರ ಕ್ಷೇತ್ರದೊಳಗೆ ಕಾಣಿಸೋದನ್ನೇ ಇಲ್ಲ. ಅವರೆಲ್ಲ ಬೆಂಗಳೂರು ಕಲಬುರಗಿ ಸೇರಿರ್ತಕ್ಕಂಥ ಕಾರಣಕ್ಕೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಅವ್ರ ಮನಸ್ಸಿಗೆ ಬಂದಂಗೆ ನಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆದೊಳಗೆ ಟಿಕಾಣಿ ಹೂಡಬೇಕು. ಮತ್ತು ಆಯಾ ಕ್ಷೇತ್ರದ ಶಾಸಕರು ಇರ್ತಾರೆ, ಅವರು ತಮ್ಮ ಕ್ಷೇತ್ರದೊಳಗಿದ್ದು
ಅಧಿಕಾರಿಗಳ ಮೂಲಕ ಜನರ ಸಮಸ್ಯೆನ ಬಗೆಹರಿಸಲಿಕ್ಕೆ ಅವರು ಪ್ರಯತ್ನ ಮಾಡಬೇಕು, ಕೆಲಸ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಭಾರತ ಕಮ್ಯುನಿಸ್ಟ್ ಪಕ್ಷದ ಪರವಾಗಿ ಮಾಡ್ತೇವೆ. ಜೊತೆಗೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಕೇಂದ್ರ ಸರ್ಕಾರ ದೊಡ್ಡ ವಿಭಾಗೀಯ ಕೇಂದ್ರ ಕಲಬುರಗಿ ಆದರೆ ಯಾವುದೇ ರಸ್ತೆ ಮೂಲೆಗೆ ಹೋದ್ರೆ ಅಧ್ವಾನವಾದಂಥ ರಸ್ತೆ. ಯಾಕಂದ್ರೆ ನಾಚಿಕೆ ಪಡ್ತಕ್ಕಂಥ ವಿಷಯ, 55 ವಾರ್ಡ್ಗಳು ಕಲಬುರಗಿ ನಗರದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ. ಎಲ್ಲ MLAಗಳು, ಶಾಸಕರು ಎಲ್ಲ ಒಂದು 10-15 ಜನ IAS ಆಫೀಸರ್ ಕಲಬುರಗಿ ನಗರದಲ್ಲೇ ದಿನ ಓಡಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು 1 ಕೋಟಿ 2 ಕೋಟಿ ರೂಪಾಯಿ ಅವರು ದುಡ್ಡು ಕಾರ್ಗಳು ಇರೋದ್ರಿಂದ ಅವ್ರಿಗೆ ಗೊತ್ತೇ ಆಗೋದಿಲ್ಲ ರಸ್ತೆ. ಅದೇ ರಸ್ತೆ ಮೇಲೆ ಅವರು ಅಡ್ಡದಿಡ್ಡಾಗಿ ಓಡಾಡ್ತಾರೆ. ಈಗ ಅದರ ಜೊತೆಗೆ ಈಗೇನು ಹುಮ್ನಾಬಾದ್ ರಿಂಗ್ ರೋಡ್ಲಿಂದ ಮಾರ್ಕೆಟ್ ಗಂಜ ಏನು ಗಿಡಗಳು ಎಲ್ಲ ಸಂಪೂರ್ಣ ಒಣಗಿ ಗಿಡದವು ಹಚ್ಚಿದ್ದಾರೆ ಕಾರ್ಪೊರೇಷನ್ದವರು. ಪ್ರತಿ ವರ್ಷ ಕಿತ್ತೋದು, ಹಚ್ಚೋದು, ಮತ್ತು ಹೊಸ ಗಿಡ ಹಚ್ಚೋದು ಈ ಥರ ಮಾಡ್ತಾರೆ. ಅಲ್ಲಿ ಬೋರಲ್ ಸಹಿತ ಹಾಕಿದಾರೆ. ಬೋರಲ್ದಾಗ ನೀರಿನವ, ಆ ನೀರು ಚಾಲು ಮಾಡಿ ಆ ಗಿಡಗಳಿಗೆ ಹಾಕಕ್ಕೆ ತಯಾರಿಲ್ಲ. ಇಷ್ಟು ಸಂಪೂರ್ಣ ಮಹಾನಗರ ಪಾಲಿಕೆ ವಿಫಲ ಆಗ್ಯದ. ಈಗ ಈ ಸಣ್ಣ ಗಿಡಗಳು ಹತ್ತಾಗ ಫಾರೆಸ್ಟ್ ರೂಲ್ಸ್ ಅದ, ಒಂದು 5 ವರ್ಷ ನಿರ್ವಹಣೆ ಮಾಡಬೇಕು, ಅದಕ್ಕೆ ನೀರು ಹಾಕಬೇಕು, ಜೋಪಾನ ಮಾಡಬೇಕು, ಎಲ್ಲ ದುಡ್ಡು ಬಜೆಟ್ ಎತ್ತು ಹಾಕ್ಬಿಡ್ತಾರೆ ಮಹಾನಗರ ಪಾಲಿಕೆ ಮತ್ತು ಫಾರೆಸ್ಟ್ದವರು. ಈಗ ಅಧ್ವಾನದಂಥ ಒಂದು ರಸ್ತೆಗಳು, ಶುದ್ಧ ಕುಡಿಯೋ ನೀರು ಇದು ಮಾಡಿಕೊಳ್ಳೋಕೆ ಸಂಪೂರ್ಣ ಕಲಬುರಗಿ ಮಹಾನಗರ ಪಾಲಿಕೆ ವಿಫಲವಾಗಿದೆ ಅಂತೇಳಿ CPI ಪಕ್ಷದಿಂದ ಆರೋಪ ಮಾಡ್ತಾ ಇದ್ದೀವಿ ಸರ್. ಧನ್ಯವಾದಗಳು.